ವೆಲ್ಕಮ್ ಬ್ಯಾಕ್ ಯು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಜೀವನದಲ್ಲಿ ಕುಪ್ಪಿ ಗ್ಲಾಸ್, ಪೇಪರ್ ಗ್ಲಾಸ್, ಪ್ಲಾಸ್ಟಿಕ್ ಗ್ಲಾಸ್, ಸ್ಟೀಲ್ ಗ್ಲಾಸ್ ಹೀಗೆ ಆಲ್ಮೋಸ್ಟ್ ಎಲ್ಲ ಥರದ ಗ್ಲಾಸನ್ನು ಯೂಸ್ ಮಾಡಿ ಆಯಿತು. ಆದ್ದರಿಂದ ಇವತ್ತು ನಮಗೊಂದು ಕಾಕೋನಟ್ ಶೆಲ್ಲಲ್ಲಿ ಒಂದು ಕಪ್ ಮಾಡಿದರೆ ಹೇಗೆ? ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡುವಲ್ಲ. ಇದನ್ನು ಮಾಡಲಿಕ್ಕೆ ನಮ್ಮ ಮನೆಯಲ್ಲಿರುವ ಟೂಲ್ಸೇ ಸಾಕಾಗ್ತದೆ. ಆದರೆ ನನ್ನ ಮನೆಯಲ್ಲಿ ಕಟ್ಟಿಂಗ್ ಮಿಷನ್ ಇದ್ದ ಕಾರಣ ನಾನು ಅದನ್ನು ಯೂಸ್ ಮಾಡ್ತಿದ್ದೇನೆ ಅಷ್ಟೇ. ಈ ಶೆಲ್ಲನ್ನು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಸ್ಯಾಂಡಿಂಗ್ ಮಿಷನ್ಗೆ ವೈರ್ ಬ್ರಷನ್ನು ಹಾಕಿದ್ದೇನೆ. ಇದರ ಬದಲಿಗೆ ಆಕ್ಸೋ ಬ್ಲೇಡ್ ಅಥವಾ ಸ್ಯಾಂಡಿಂಗ್ ಪೇಪರನ್ನು ಸಹ ಯೂಸ್ ಮಾಡ್ಬೋದು. ಸೊ ಇದರ ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಇದರ ಎಡ್ಜನ್ನು ಸಹ ನಮಗೆ ರೌಂಡ್ ಮಾಡುವ. ನಮ್ಮ ಕಪ್ ಟೇಬಲ್ ಮೇಲಿಟ್ಟಾಗ ಬೀಳಬಾರ್ದಲ್ಲ, ಅದಕ್ಕೆ ಒಂದು ಬೇಸ್ ಇಡುವ. ಅದಕ್ಕೂ ಇನ್ನೊಂದು ಸಣ್ಣ ಶೆಲ್ಲನ್ನು ತೆಗೆದು ಕಟ್ ಮಾಡಿದ್ದೇನೆ. ಇದರ ಒಳಭಾಗವನ್ನು ನಮಗೆ ಮಿಷಿನಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗದ ಕಾರಣ ಸ್ಯಾಂಡಿಂಗ್ ಪೇಪರನ್ನು ಯೂಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಮಗೆ ಆಗಲೇ ಪ್ರಿಪೇರ್ ಮಾಡಿಟ್ಟ ಬೇಸನ್ನು ಇದಕ್ಕೆ ಫಿಕ್ಸ್ ಮಾಡಿಬಿಡುವ. ನಿಮಗೆ ನಾನಿಲ್ಲಿ ಯಾಕೆ ಪೌಡ್ರ್ ಹಾಕಿದೆ ಅಂತ ಡೌಟ್ ಬಂದಿರ್ಬೋದಲ್ಲ. ಪೌಡ್ರ್ ಹಾಕಿದರೆ ಇದು ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಲಿಕ್ಕೆ ಹೆಲ್ಪ್ ಮಾಡ್ತದೆ. ನಾವು ಮಾಡುವ ಕಪ್ಪನ್ನು ಹಿಡ್ಕೊಳ್ಳಿಕ್ಕೆ ಒಂದು ಹ್ಯಾಂಡ್ಲ್ ಬೇಕಲ್ಲ, ಸೊ ಅದನ್ನು ಸಹ ನಮಗೆ ಪ್ರಿಪೇರ್ ಮಾಡುವ. ನಾನಿಲ್ಲಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟನ್ನು ಪ್ರಿಪೇರ್ ಮಾಡ್ತಿರುವ ಕಾರಣ ಇಕೋ ಫ್ರೆಂಡ್ಲಿ ಆಗಿರುವ ನ್ಯಾಚುರಲ್ ಕಾಕೋನಟ್ ಆಯಿಲನ್ನು ಪಾಲಿಷ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದೇನೆ. ವಾರ್ನಿಷ್ ಮತ್ತು ಬೇರೆ ಪಾಲಿಷ್ಗಳೆಲ್ಲ ಕೆಮಿಕಲ್ಸ್ ಆಗಿರುವ ಕಾರಣ ಅದನ್ನು ಅವಾಯ್ಡ್ ಮಾಡ್ತಿದ್ದೇನೆ. Now cup is ready for serve chaya. Right things should occupy right place ಅಂತ ಅಲ್ವಾ? ಹಾಗಾದರೆ ನಮಗೆ ಇದನ್ನು ರೈಟ್ ಪ್ಲೇಸಲ್ಲೇ ಇಡುವ.